ಕ್ಷೇತ್ರದಲ್ಲಿ ಅಕ್ರಮ ಮಾಡಿ ಬಿಜೆಪಿ ಒಬ್ಬರನ್ನ ಗೆಲ್ಲಿಸಿಕೊಂಡಿದ್ದಾರೆ, ಅದರ ದಾಖಲೆ ಎಲ್ಲ ನಮ್ಮ ಹತ್ರ ಇದೆ ಅಂತ ಆರೋಪವನ್ನ ನಿನ್ನೆ ದಿಲ್ಲಿಯಲ್ಲಿ ಮಾಡಿದ್ದಾರೆ. ಫಸ್ಟ್ ರಾಹುಲ್ ಗಾಂಧಿ ಆ ದಾಖಲೆಗಳನ್ನು ಬಿಡುಗಡೆ ಮಾಡಲಿ. ಈಗಾಗಲೇ ಇಡಿ ಅವರು ಬಳ್ಳಾರಿ ಚುನಾವಣೆ ಹೇಗೆ ನಡೆದಿದೆ ಅಂತ ಸಾಕ್ಷಿ ಸಮೇತ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. 187 ಕೋಟಿ ವಾಲ್ಮೀಕಿ ನಿಗಮದ ದುಡ್ಡು ಹೇಗೆ ಹೈದರಾಬಾದ್ಗೆ ಹೋಯ್ತು, ಅಲ್ಲಿಂದ ಹೇಗೆ ವೈನ್ ಸ್ಟೋರು ಬಾರ್ಗೆ ಹೋಗಿ ಅಲ್ಲಿಂದ ಸೀದಾ ಬಳ್ಳಾರಿಗೆ ಹೋಯ್ತು ಅನ್ನೋದು ಸ್ಪಷ್ಟವಾಗಿ ತನಿಖೆಯಲ್ಲಿ ಎಲ್ಲೆಲ್ಲಿ ರೂಟೇ ಬಂದಿದೆ. ರಾಹುಲ್ ಗಾಂಧಿಯವರು ಅದು ಯಾವ MP ಕ್ಷೇತ್ರ ಅಕ್ರಮ ಆಗಿದೆ ಅಂತೇಳಿ ಬಿಡುಗಡೆ ಮಾಡಲಿ ದಾಖಲೆಗಳ, ಅದು ಉತ್ತರವನ್ನು ನಾವು ಕೊಡೋಕ್ಕೆ ನಾವು ತಯಾರಿದ್ದೇವೆ. ಆ್ಯಕ್ಚುಲಿ ಕಳೆದ ಬಾರಿ ನಾವು 28ಕ್ಕೆ 27 ಗೆದ್ದಿದ್ರಿ. ಕಾಂಗ್ರೆಸ್ ಒಂದೇ ಒಂದು ಸ್ಥಾನ ಬಂದಿತ್ತು. ಈ ಸರಿ ಸ್ಪೆಷಲ್ ಆಗಿ ಏನು ಬಂದಿದೆ, ಅವ್ರಿಗೆ ಬಂದಿರೋದೇ ಲಾಟ್ರಿ, ಅವ್ರಿಗೆ 9 ಸೀಟ್ ಬಂದಿರೋದೇ ಲಾಟ್ರಿ. ಸಾರಿಗೆ ನೌಕರರು ಇವತ್ತು ಕೂಡ ಫೋನ್ ಮಾಡಿದ್ರು, ಭೇಟಿ ಆಗ್ತೀನಿ ಅಂತ. ನಂದು ಡೆಲ್ಲಿ ಪ್ರವಾಸ ಇದೆ, PC ಮೋಹನ್ ಅವರ ಹುಟ್ಟುಹಬ್ಬ ಇದೆ, ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ಅವ್ರಿಗೆ ಬೇರೆ ದಿನ ಟೈಮ್ ಕೊಟ್ಟಿದ್ದೀನಿ. ನಾನು ಹಿಂದೆ ಸಾರಿಗೆ ಸಚಿವನಾಗಿದ್ದಾಗ ಅವರೆಲ್ಲ ಬೇಡಿಕೆಯನ್ನು ಈಡೇರಿಸಿದ್ದೇನೆ. ಪೂರ್ತಿ ಅವ್ರದ್ದು ಏನೇನು ಬೇಡಿಕೆ ಇತ್ತು ಅವರೆಲ್ಲ ಬೇಡಿಕೆಯನ್ನು ಈಡೇರಿಸಿ ಸುಗಮವಾಗಿ ನಡೆಯುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಬಂದು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಂದರೆ ಅಹವಾಲನ್ನು ಸ್ವೀಕಾರ ಮಾಡಿ ಅವ್ರಿಗೆ ನ್ಯಾಯಯುತವಾದಂಥ ಬೇಡಿಕೆ ಏನಿದೆ ಅದಕ್ಕೆ ವಿರೋಧ ಪಕ್ಷವಾಗಿ ನಾವು ಕೂಡ ಸ್ಪಂದನೆಯನ್ನು ಮಾಡ್ತೀವಿ. ಬಂದು ನಾನು ಭೇಟಿ ಮಾಡಿ ಮನವಿ ಕೊಡಲಿ, ಅದರ ಅವ್ರ ಮನವಿಯಲ್ಲಿ ಏನಿದೆ ನೋಡ್ಬಿಟ್ಟು ಆಮೇಲೆ ಅದಕ್ಕೆ